ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವತ್ತು 17ನೇ ಮೇ 2024. ಇವತ್ತಿನ ವಿಷಯ ಬೊಜ್ಜು ಅಥವಾ ಒಬೆಸಿಟಿಯ ಬಗ್ಗೆ ಹೇಳಬೇಕು ಅಂತ ಬಹಳ ದಿವಸಗಳಿಂದ ಕಾಯ್ತಾ ಇದ್ದೆ. ಯಾಕೆಂತಂದ್ರೆ ಒಬೆಸಿಟಿ ಚರ್ಮಣ ವಿಷಯವಾಗಿ ಎಷ್ಟೋ ಕಡೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ನಿಯತಕಾಲಿಕೆಗಳಲ್ಲಿ ಅಥವಾ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಆಗಾಗ ಚರ್ಚೆಗೆ ಬರ್ತಾ ಇರುವಂತಹ ಒಂದು ಮೆಡಿಕಲ್ ವಿಷಯ ಅಥವಾ ಆರೋಗ್ಯದ ವಿಷಯ. ಆರೋಗ್ಯ ಮನುಷ್ಯನಿಗೆ ಸರಿ ಇರಬೇಕು ಅಂತಂದ್ರೆ ಸ್ಥೂಲಕಾಯರಾಗಿರಬಾರದು ಅನ್ನೋದು ನಮ್ಮ ಆಯುರ್ವೇದದಲ್ಲಿ ಕೂಡ ಹೇಳಲ್ಪಟ್ಟಿದೆ. ವ್ಯಕ್ತಿ ಇಂಥ ಲಕ್ಷಣದಲ್ಲಿ ಇದ್ರೆ ಅದು ಆರೋಗ್ಯಕ್ಕೆ ಅನುಕೂಲಕರವಾಗಿರ್ತದೆ ಅಥವಾ ಹಿತವಾಗಿರ್ತದೆ. ಆರೋಗ್ಯ ಹದ ತಪ್ಪುವುದು ಅಥವಾ ಹದಗೆಡುವುದು ಯಾವಾಗ ಅಂತ ಶಾರೀರಿಕವಾಗಿ ಇಚ್ಛಾಶಕ್ತಿ ಅಂತಂದ್ರೆ ಇಚ್ಛಾ ಪ್ರಾರಬ್ಧ ಅಂತ ಕೂಡ ಹೇಳಬಹುದು. ಶಾರೀರಿಕವಾಗಿ ಬೊಜ್ಜನ್ನು ಬೆಳೆಸಿಕೊಂಡ ಬೊಜ್ಜು ಹೇಗೆಲ್ಲ ಬೆಳೆದು ಬಿಡ್ತದೆ ಅಂತನ್ನೋದಕ್ಕೆ ಕಾರಣಗಳು ಬೇರೆ ಬೇರೆ ಇರ್ಬೋದು. ಬೊಜ್ಜು ಅನುವಂಶೀಯವಾಗಿರ್ಬೋದು ಅಥವಾ ತಿನ್ನುವ ಆಹಾರಗಳನ್ನ ಅವಲಂಬಿಸಿಕೊಂಡಿರ್ಬೋದು ಅಥವಾ ವೈಯಕ್ತಿಕ ವೃತ್ತಿ ಪ್ರವೃತ್ತಿಗಳನ್ನ ಅವಲಂಬಿಸಿಕೊಂಡಿರ್ಬೋದು. ವೃತ್ತಿ ಪ್ರವೃತ್ತಿ ಅಂತ ಅಂದ್ರೆ ಯಾವಾಗ ಎಲ್ಲಿ ವ್ಯಕ್ತಿಗೆ ವ್ಯಾಯಾಮ ಇರೋದಿಲ್ಲ, ಫಿಸಿಕಲ್ ಎಕ್ಸರ್ಸೈಸ್ ಇರೋದಿಲ್ವೋ, ಹೆಚ್ಚಿಗೆ ಇರೋದಿಲ್ವೋ ಅಥವಾ ಹೆಚ್ಚಿಗೆ ವಾಕಿಂಗ್ ಅಥವಾ ನಡೆದಾಟ ಇರೋದಿಲ್ವೋ ಅಂತಹ ವ್ಯಕ್ತಿಗಳಲ್ಲಿ ಸಹಜವಾಗಿ ಬೊಜ್ಜು ಶೇಖರಣೆ ಆಗ್ತದೆ. ಯಾಕೆಂದ್ರೆ ತೆಗೆದುಕೊಂಡ ಆಹಾರಕ್ಕೆ ಅನುಗುಣವಾಗಿ ಜೀರ್ಣಕ್ರಿಯೆ ಆಗಿ ಶರೀರದ ಒಳಗಡೆ ರಕ್ತಗತ ಆದಾಗ, ರಕ್ತಕ್ಕೆ ಸೇರ್ಕೊಂಡಾಗ ಹೆಚ್ಚಿನ ಅಂಶ ಅದರೊಳಗೆ ಪ್ರೋಟೀನ್ಸ್ ಮತ್ತು ಪಿಷ್ಟ ಪದಾರ್ಥಗಳೆಲ್ಲ ಇರೋದ್ರಿಂದ ಅದು ಹಾಗೆ ಶೇಖರಣೆ ಆದರೆ ಆ ಎನರ್ಜಿ, ಆ ಶಕ್ತಿ ಎಲ್ಲಿ ಹೋಗಬೇಕು? ಅದು ಕರಗೋದು ಹೇಗೆ? ಅದನ್ನು ಅರಗಿಸೋದು ಹೇಗೆ? ಆಹಾರ ಜೀರ್ಣ ಆಯ್ತು, ಆದ್ರೆ ಆಹಾರ ತಿಂದಿದ್ದೆಲ್ಲವೂ ಕಂಪ್ಲೀಟ್ ಪೂರ್ತಿ ರಕ್ತ ಆಗ್ಬಿಡ್ತು, ಅದು ಮತ್ತೆ ಯೂಸ್ ಆಗ್ಬಿಡ್ತು ಅಂತ ಅರ್ಥ. ಅಲ್ಲಿ ಕೆಲವೊಂದು ಬೇಡೋದು, ಕೆಲವೊಂದು ಆಹಾರ ಕಣಗಳು ಅಥವಾ ಖನಿಜಗಳು ಎಲ್ಲ ವಿಸರ್ಜನೆ ಮಾಡ್ಬಿಡ್ತು. ಅದು ಬಿಟ್ಟು ಮಿಕ್ಕಿದ ಪಿಷ್ಟ ಪದಾರ್ಥಗಳೆಲ್ಲ ಸೇರ್ಕೊಂಡು ಕೆಲವೊಮ್ಮೆ ಕಾರ್ಬೋಹೈಡ್ರೇಟ್ಸ್ ಅಂತ ಈ ತರದ್ದೆಲ್ಲ ಬೇರೆ ಬೇರೆ ಹಲವಾರು ಅಂಶಗಳು ಒತ್ತಟಿಗೆ ಸೇರ್ಕೊಂಡು ಒಂದು ಕಡೆಗೆ ಹೀಗೆ ಪೇರಿಸಲ್ಪಡ್ತವೆ ಅಂತ ಹೇಳ್ಬೋದು. ಪೇರಿಸಲ್ಪಡ್ತವೆ ಅಂತ ಹೇಳೋದು ಸರಿಯಲ್ಲ, ಆದ್ರೆ ಹೆಚ್ಚಿನ ಎನರ್ಜಿ ಸೇರ್ಕೊಂಡು ರಕ್ತದಲ್ಲಿ ಬೇರೆ ಬೇರೆ ರೀತಿಯ ಅಂಶಗಳನ್ನ ಅಥವಾ ಶರೀರದಲ್ಲಿ ಬೇರೆ ಬೇರೆ ರೀತಿಯ ಹಾರ್ಮೋನ್ಗಳ ಸ್ರವಿಸುವಿಕೆಗೆ ಕಾರಣ ಆಗಬಹುದು. ರಕ್ತದಲ್ಲಿ ಬೇರೆ ಬೇರೆ ಅಂಶಗಳನ್ನು ಸೇರಿಸಬಹುದು, ಉತ್ಪತ್ತಿಗೆ ಕಾರಣ ಆಗಬಹುದು. ಇದೆಲ್ಲ ನಾವು ರಕ್ತದಲ್ಲಿ ಸಾಮಾನ್ಯವಾಗಿ ಹೇಳೋದು ನಾವು ಕೊಲೆಸ್ಟ್ರಾಲ್ ಅಂತ ಹೇಳ್ತೇವೆ. ಇದೆಲ್ಲ ಆಧುನಿಕ ನಮ್ಮ ವೈಜ್ಞಾನಿಕ ಪರಿಭಾಷೆ ಅಥವಾ ಮೆಡಿಕಲ್ ಸೈನ್ಸ್ ಅಥವಾ ಹೆಲ್ತ್ ಸೈನ್ಸ್ ಪರಿಭಾಷೆ ಅಂತ ಹೇಳ್ಬೋದು. ಇದನ್ನ ನಮ್ಮ ಋಷಿಮುನಿಗಳು ಆ ಕಾಲದಲ್ಲೇ ಯೋಗ ಮತ್ತು ಆಯುರ್ವೇದದಲ್ಲಿ ಕೂಡ ಇಲ್ಲಿ ಹೇಳ್ಬಿಟ್ಟಿದ್ದಾರೆ. ಹೀಗೆ ಮಾಡಬೇಕು, ಹೀಗೆ ಮಾಡಿದ್ರೆ ಒಳ್ಳೇದಿರುತ್ತೆ, ಹೀಗೆ ಮಾಡಿದ್ರೆ ಆರೋಗ್ಯ ಕ್ರಮ ಕೂಡ ಹೀಗಿದೆ. ಹಿತಬುಕ್, ಮಿತಬುಕ್ ಮತ್ತು ಋತಬುಕ್ ಅಂತ. ಹಿತಬುಕ್ ಅಂತಂದ್ರೆ ಸೂರ್ಯೋದಯ ಸಮಯದಲ್ಲಿ ಅಂದ್ರೆ ಬೆಳಿಗಿನ ಹೊತ್ತಿನಲ್ಲಿ ಅಂತ. ಸೂರ್ಯೋದಯ ಅಂದ್ರೆ ಸೂರ್ಯೋದಯ ಆದ ತಕ್ಷಣ ಅಂತಲ್ಲ, ಬೆಳಗಿನ ಹೊತ್ತಿನಲ್ಲಿ ಹೆಚ್ಚಿಗೆ ಆಹಾರ ತಿನ್ಬೇಕು ಅಂತ ಆಯುರ್ವೇದ ಹೇಳ್ತದೆ. ಮಧ್ಯಾಹ್ನದಲ್ಲಿ ಅದಕ್ಕಿಂತ ಸ್ವಲ್ಪ ಕಡಿಮೆ, ರಾತ್ರಿ ತುಂಬಾ ಕಡಿಮೆ. ಅಂದ್ರೆ ಹೇಗೆ ಭಿಕ್ಷುಕರು ಎಷ್ಟನ್ನು ತಿನ್ಬಹುದು ಅಷ್ಟನ್ನು ತಿನ್ಬೇಕು ಅಂತ ನಮ್ಮ ಆಯುರ್ವೇದ ಹೇಳ್ತದೆ. ಕೆಲವರಿಗೆ ಅದು ಅನುಕೂಲ ಆಗ್ಬೋದು, ಕೆಲವರಿಗೆ ಸ್ವಲ್ಪ ಮಟ್ಟಿಗೆ ಅನಾನುಕೂಲ ಅನಿಸ್ಬೋದು. ಈಗ ಉದಾಹರಣೆಗೆ ನನ್ನನ್ನೇ ತೆಗೆದುಕೊಳ್ಳೋಣ. ನಾನು ಬೆಳಿಗ್ಗೆ ಹೊತ್ತಿನಲ್ಲಿ ತುಂಬಾ ಜಾಸ್ತಿ ತಿಂದ್ರೆ ನನಗೆ ನಿದ್ದೆ ಬರ್ತದೆ, ಹಾಗಾಗಿ ನಾನು ತುಂಬಾ ಜಾಸ್ತಿ ತಿನ್ನೋದಿಲ್ಲ. ಒಂದು ಹಂತದಲ್ಲಿ, ಒಂದು ಪರಿಮಿತಿಯಲ್ಲಿ ಮಾತ್ರ ಆಹಾರ ಸೇವನೆಯನ್ನು ಮಾಡ್ತೇನೆ. ಮಧ್ಯಾಹ್ನ ಊಟವನ್ನು ಮಾತ್ರ ಪುಷ್ಕಳ ಭೋಜನ ನಡೀತದೆ. ರಾತ್ರಿ ಮಾತ್ರ ಸ್ವಲ್ಪ ಕಡಿಮೆನೆ. ಹಾಗೆ ನಮ್ಮ ಶರೀರಕ್ಕೆ ಒಗ್ಗುವಂತಹ ಕೆಲವು ವಿಷಯಗಳನ್ನ ನಾವು ಅವಲೋಕಿಸಬೇಕಾಗ್ತದೆ. ಹೇಗೆ ನಮ್ಗೆ ಅನುಕೂಲ ಅಂತ ಅವಲೋಕಿಸಬೇಕಾಗ್ತದೆ. ಇವತ್ತೇನಾಗಿದೆ ಅಂತಂದ್ರೆ, ನಾವು ಚಿಕ್ಕವರಿದ್ದಾಗ ಈ ಒಂದು ನಮ್ಮ ಜಗತ್ತಿನಲ್ಲೋ ಅಥವಾ ನಮ್ಮ ಜಗತ್ತು ಅಂತ ನಮ್ಮ ಜಗತ್ತು ಅಂತ ಪ್ರತ್ಯೇಕ ಹೇಳ್ಕೊಳ್ಳೋಣ. ಯಾಕೆ ಅಂತಂದ್ರೆ ಒಬ್ಬೊಬ್ಬ ವ್ಯಕ್ತಿಗೂ ಅವನದ್ದೇ ಆದ ಜಗತ್ತು ಅಂತ. ಯಾಕೆ ಅವನು ಹುಟ್ಟಿ ಬೆಳೆದ ಪರಿಸರ, ಅವನ ವಾತಾವರಣ, ಅವನ ಸುತ್ತಮುತ್ತಲ ನಿಸರ್ಗ ಇದೆಲ್ಲ ಸೇರ್ಕೊಂಡಂತೆ. ನಗರ ಇರ್ಬೋದು, ಹಳ್ಳಿ ಇರ್ಬೋದು, ಎಲ್ಲಾದ್ರೂ ಇರ್ಬೋದು. ಇವತ್ತೆಲ್ಲ ಏನಾಗಿದೆ ಅಂತಂದ್ರೆ ಜಾಗತಿಕ ವಿದ್ಯಮಾನ ಎಲ್ಲರಿಗೂ ಎಲ್ಲವುದು ಗೊತ್ತಿದೆ, ಎಲ್ಲವುದು ಬಳಕೆಯಲ್ಲಿದೆ. ಅಂದ್ರೆ ಮಾಧ್ಯಮಗಳು ಅಷ್ಟೊಂದು ಮಟ್ಟಿಗೆ ಪ್ರಸಾರ ಮಾಧ್ಯಮಗಳಾಗಿ ಇವತ್ತು ಎಲ್ಲ ವಸ್ತುಗಳು, ಆಹಾರ ವೈವಿಧ್ಯಗಳು ಎಲ್ಲ ಕಡೆ ಬಳಸಲ್ಪಟ್ಟು ಮುಂಚೆ ಹಳ್ಳಿಗಳಲ್ಲೆಲ್ಲ ವಿಶೇಷವಾದ ಹಬ್ಬ ಹುಣ್ಣಿಮೆಯಲ್ಲಿ ಮಾತ್ರ ಕರಿದ ತಿನಿಸುಗಳನ್ನ ಮಾಡ್ತಾ ಇದ್ರು. ಇನ್ನು ಮದುವೆ ಮುಂಜಿ ಈ ತರ ಕಾರ್ಯಕ್ರಮಗಳಲ್ಲಿ ಮಾತ್ರ ಮಾಡ್ತಾ ಇದ್ರು. ಮಿಕ್ಕಿದ ದಿವಸಗಳಲ್ಲಿ ದಿನ ಅದನ್ನ ಬಾಯಿ ರುಚಿಗೆ ಅಂತ ಹೊಸ ರುಚಿಯನ್ನು ಮಾಡಿಕೊಂಡು ತಿನ್ನುವಂತ ಪರಿಪಾಠ ಇರಲೇ ಇಲ್ಲ. ಇವತ್ತೇನಾಗಿದೆ, ನಮಗೆ ಬೇಕರಿಗೆ ಹೋದ್ರೆ 1008 ಪ್ರಾಡಕ್ಟ್ಸ್ ಅನ್ನು ನಾವು ಇವತ್ತು ಒಂದಷ್ಟು ಇರ್ತದೆ, ನಾಳೆ ಮತ್ತೊಂದೆರಡೆ ಹೊಸದೇನೋ ಬರ್ತದೆ, ಇನ್ನೊಂದು ವಾರ ಬಿಟ್ಟು ಹೋದ್ರೆ ಮತ್ತೊಂದು ಹೊಸದು ಬರ್ತದೆ. ಆಹಾರಗಳಲ್ಲಿ ಹೆಚ್ಚಿನ ಬೇಕ್ಡ್ ಪ್ರಾಡಕ್ಟ್ಸ್
ಅಂದರೆ ಅಲ್ಲೆಲ್ಲ ರಿಫೈನ್ಡ್ ಆಯಿಲ್ಸ್ ಅಥವಾ ಬೇರೆ ಬೇರೆ ಆಯಿಲ್ಗಳನ್ನು ಉಪಯೋಗಿಸ್ತಾರೆ, ಕರೀತಾರೆ. ಆಮೇಲೆ ಸಕ್ಕರೆ ಮುಂತಾದ ಸ್ವೀಟನ್ನು, ಸಿಹಿಯನ್ನು ಹಾಕ್ತಾರೆ. ಸಕ್ಕರೆಯಲ್ಲೇ ಹೆಚ್ಚಾಗಿ ಬಳಸ್ತಾರೆ. ಜೊತೆಗೆ ಮೈದಾ ಹಿಟ್ಟು ಇತರ ಕೆಲವೊಂದು ಗ್ಲುಟೆನ್ ಇರುವಂಥ ಹಿಟ್ಟನ್ನು ಬಳಸ್ತಾರೆ. ಹೀಗೆ ಇದನ್ನೆಲ್ಲ ಬಳಸೋದ್ರಿಂದ ಬೇರೆ ಬೇರೆ ತಿನಿಸುಗಳನ್ನು ನಾವು ತಿಂದಾಗ ಏನಾಗ್ತದೆ, ಸಹಜವಾಗಿ ಇದು ಒಂದು ರೀತಿಯ ಜಂಕ್ ಫುಡ್ ಅಂತಲೇ ಕರಿಬೋದು. ಇದನ್ನು ಕೂಡ ಬೇಕರಿ ಫುಡ್ಸ್ ಎಲ್ಲ ಜಂಕ್ ಫುಡ್ಸ್ ಅಂತಲೂ ಟ್ರೀಟ್ ಮಾಡ್ಬೋದು. ಅದೊಂದೇ ಅಲ್ಲ, ಬೇಕ್ಡ್ ಫುಡ್ಸ್ ಮನೇಲಿ ಕೂಡ ಅವುಗಳನ್ನು ಕೂಡ ಅದೇ ವೆರೈಟಿಗೆ ಸೇರಿಸಬೇಕಾಗ್ತದೆ, ಅದೇ ಖಾತೆಗೆ ಸೇರಿಸೋದು ಉತ್ತಮ. ಯಾಕೆಂತಂದರೆ 108 ರೀತಿಯ ಖಾದ್ಯ ಪದಾರ್ಥಗಳನ್ನ ಮನೆಯಲ್ಲಿ ನಾವು ಕಾಣ್ತೇವೆ. ಇವತ್ತು ಹೀಗೊಂದು ಮಾಡಿದೆ ಅಂತ ಯಾರೋ ಒಬ್ಬರು ರೀಲ್ ಮಾಡಿ ಹಾಕ್ತಾರೆ, ನಾಳೆ ಮತ್ತೊಬ್ಬರು ಅದನ್ನು ಮಾಡ್ತಾರೆ, ಇನ್ನೊಬ್ರು ಮತ್ಯಾವುದೊಂದು ಮೂಲೆಯಿಂದ ಮತ್ತೊಂದು ಹೊಸದನ್ನು ಹುಡುಕಿ ಮಾಡ್ತಾರೆ, ಬೇರೆ ಯಾವುದೋ ತರಕಾರಿ ಅಥವಾ ಬೇರೆ ಯಾವುದೋ ಹಣ್ಣಿಂದ ಮತ್ತಿನ್ನೇನೋ ಮಾಡಿದೆ ಅಂತ ಮಾಡ್ತಾರೆ. ಹಾಗೆ 108 ರೀತಿಯ ವಿಡಿಯೋಗಳು ಅಥವಾ ಮಾಹಿತಿಗಳು ಎಲ್ಲ ಪ್ರಸರಣೆಯಲ್ಲಿ ಇರೋದ್ರಿಂದ ಏನಾಗ್ತಾ ಇದೆ, ಜನರಿಗೆ ಬಾಯಿ ರುಚಿಯು ಹೆಚ್ಚುತ್ತಾ ಇದೆ. ಬೇರೆ ಬೇರೆ ಬೇಡಿಕೆ, ಇವತ್ತು ತಿಂದಿದ್ದು ನಾಳೆ ಬೇಡ, ನಾಳೆ ತಿಂದಿದ್ದು ನಾಡಿದ್ದು ಬೇಡ, ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಅಭಿರುಚಿಗೆ ಜನ ಒಳಗಾಗಿದ್ದಾರೆ. ಟಿವಿ ಮುಂದೆ ಅರ್ಧ ಗಂಟೆ ಕುಳಿತುಕೊಂಡ್ರು ಕೂಡ ಕೆಲವರಿಗೆ ಪ್ಲೇಟ್ನಲ್ಲಿ ಜಂಕ್ ಫುಡ್ ಬೇಕು, ಏನಾದರೂ ಒಂದು ಬೇಕು. ಇನ್ನು ಪಾನಿಪೂರಿ, ಬೇಲ್ಪೂರಿ ಈ ಥರದ ಹೊರಗಡೆಯ ತಿನಿಸುಗಳು, ಅದರ ಬಗ್ಗೆ ನಾನು ಹೊಸದಾಗಿ ಹೇಳಬೇಕಾಗಿಲ್ಲ. ನೀವು ಸಾಕಷ್ಟು ರೀಲ್ಸನ್ನು, ಸಾಕಷ್ಟು ವೈಜ್ಞಾನಿಕ ಮಾಹಿತಿಯನ್ನು ಬೇರೆ ಬೇರೆ ಜನ ಕೊಟ್ಟಿದ್ದು ನಿಮಗೆ ಸಿಗ್ತಾ ಇದೆ, ನೀವು ಅದನ್ನು ನೋಡಿದ್ರಿ. ಹಾಗಾಗಿ ಈ ಬೊಜ್ಜನ್ನು ನಾವು ಬೆಳೆಸ್ಕೊಳ್ಳುವಂಥದ್ದು ಎಷ್ಟೋ ಸಲ ಕಂಡು ಬರ್ತದೆ. ಅನವಶ್ಯವಾಗಿ ಬರುವಂತಹ ಬೊಜ್ಜು ಕೆಲವು ಪರ್ಸೆಂಟೇಜ್, ಎಲ್ಲೋ -% ಅಂತ ಹೇಳ್ಬೋದು, ಎಲ್ಲರಿಗೂ ಅದು ಇರೋದಿಲ್ಲ. ಆದರೆ ಹೆಚ್ಚಿನ ಜನ ನಾವು ಕಾಣುವಂಥದ್ದು ಈಗ ಸಮಾಜದಲ್ಲಿ ಏನಾಗಿದೆ ಅಂತಂದರೆ, ಬೇಡದ ಖಾದ್ಯಗಳನ್ನು ತಿಂದ್ಕೊಂಡು, ಬೇರೆ ಈ ಥರದ ವ್ಯಂಜನಗಳನ್ನು ತಿಂದ್ಕೊಂಡು ಬೊಜ್ಜನ್ನು ಬೆಳೆಸ್ಕೊಳ್ತಾರೆ. ಶೇಖರಣೆ ಆದ ಆ ಪದಾರ್ಥಗಳ, ವ್ಯಂಜನ ಪದಾರ್ಥಗಳ ಟಾಕ್ಸಿಕ್ ಆ ಲೆವೆಲ್ಸ್ ಎಲ್ಲ ಶರೀರದಲ್ಲಿ ಜಾಸ್ತಿ ಇರುತ್ತೆ. ಬೇರೆ ಬೇರೆ ಕಾಯಿಲೆಗಳನ್ನು ಅನುಭವಿಸ್ತಾನೆ ಇರ್ತಾರೆ. ಆದರೆ ಅದು ಎಡಿಕ್ಷನ್, ಅದು ಬಿಡ್ಲಿಕ್ಕೆ ಆಗೋದಿಲ್ಲ. ಒಂದ್ಸಲ ತಿಂದು ರುಚಿ ಹತ್ತಿದ ನಂತರ ಬಾಯಿ ಅದನ್ನು ಬಯಸ್ತದೆ. ಶರೀರಕ್ಕೆ ಅದು ಬೇಡವಾಗಿದ್ರು ಕೂಡ ಬಾಯಿಗೆ ಬೇಕು. ಈ ಕೆಲವರಿಗೆ ಟಿವಿ, ನಾನು ತಮಾಷೆಗೆ ಹೇಳ್ತಾ ಇರ್ತೇನೆ, ನಮ್ಮಲ್ಲಿ ಈ ಸಪ್ತಶತಿ ಅಥವಾ ಬೇರೆ ಬೇರೆ ಪಾರಾಯಣಗಳನ್ನು ಮಾಡ್ತಾರೆ. ಈ ಪಾರಾಯಣ ಮಾಡಿದವರು ಒಂದೊಂದು ಅಧ್ಯಾಯ ಆದ ನಂತರ ಕೆಲವು ಮನೆಗಳಲ್ಲಿ ಅವರವರ ಪದ್ಧತಿಯಂತೆ ನೈವೇದ್ಯ, ಮಂಗಳಾರತಿ ಅಂತೆಲ್ಲ ಮಾಡ್ತಾರೆ. ಹಾಗೆ ಅದೇ ರೀತಿಯಲ್ಲಿ ಈ ಕೆಲವರಿಗೆ ಈ ಟಿವಿ ಧಾರಾವಾಹಿ ನೋಡ್ತಾ ಇದ್ರೆ, ಒಂದು ಧಾರಾವಾಹಿ ಮುಗಿದ ತಕ್ಷಣ ಎದ್ದು ಹೋಗಿ ಏನಾದರೂ ತಿನ್ನೋದು ಅಥವಾ ಕಾಫಿ ಕುಡಿಯೋದು, ಹೀಗೆ, ಅಥವಾ ಪ್ಲೇಟ್ನಲ್ಲಿ ತಾನು ಇಟ್ಕೊಳ್ಳೋದು, ಪಕ್ಕದಲ್ಲೇ ಧಾರಾವಾಹಿ ನೋಡ್ತಾ ತಿನ್ನೋದು, ಈ ಥರದ್ದೆಲ್ಲ ಅಭಿರುಚಿ ಇರ್ತದೆ. ಕೆಲವೊಮ್ಮೆ ಹೊರಗಡೆಗೆ ಕೆಲಸಕ್ಕೆ ಅಂತ ಹೋಗಿದ್ರು ಕೂಡ ಅಲ್ಲೇ ಬೇರೆ ಬೇರೆ ಹೋಟೆಲ್ಗಳಲ್ಲೋ ಅಥವಾ ಮತ್ತೆಲ್ಲೋ ಮಳಿಗೆಗಳಲ್ಲಿ ಸಿಕ್ಕಿದ್ದನ್ನು ತಿಂತಾರೆ. ಈ ಥರ ವ್ಯಂಜನ ಪದಾರ್ಥಗಳನ್ನೇ ಖರೀದಿಸಿ ತಿನ್ನುವಂಥ ಒಂದು ನಡೆಯು ಕೂಡ ಕಂಡು ಬರ್ತದೆ. ಇದು ತಪ್ಪು ಅಂತಲ್ಲ, ಅಪರೂಪದಲ್ಲಿ ಆದರೆ ತೊಂದರೆ ಇಲ್ಲ. ಆದರೆ ದಿನಂಪ್ರತಿ ಇದು ನಡೆದರೆ ಬೊಜ್ಜು ಸಹಜವಾಗಿ ಬಂದ್ಬಿಡ್ತದೆ. ಬಂದ ಬೊಜ್ಜನ್ನು ನಿವಾರಿಸಿಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಈಗ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಬೇರೆ ಸುದ್ದಿ ಮಾಧ್ಯಮಗಳಲ್ಲಿ ನಾವು ಕಾಣ್ತೇವೆ, ಅಡ್ವರ್ಟೈಸ್ಮೆಂಟ್, ಜಾಹೀರಾತುಗಳು ಹಲವಾರು ಬರ್ತವೆ. ನಾವು ಬೊಜ್ಜನ್ನು ಕರೆಸ್ಕೊಡ್ತೇವೆ ಅಥವಾ ವೆಯ್ಟ್ ಗೇನ್, ವೆಯ್ಟ್ ಲಾಸ್ಗೆ ಬೇರೆ ಬೇರೆ ರೀತಿಯಲ್ಲಿ ಹೆಲ್ಪ್ ಮಾಡ್ತೇವೆ, ಅಸಿಸ್ಟ್ ಮಾಡ್ತೇವೆ. ಬೇರೆ ಬೇರೆ ಕಂಪನಿಗಳ ಜಾಹೀರಾತುಗಳು ಕೂಡ ಬರ್ತವೆ. ಕೆಲವು ಅವರದ್ದೇ ಆದ ಪ್ರಾಡಕ್ಟ್ಸ್ಗಳನ್ನು ತಯಾರು ಮಾಡಿಕೊಂಡು, ಇದನ್ನು ತಗೊಳ್ಳೋದ್ರಿಂದ ನಿಮಗೆ ವೆಯ್ಟ್ ಗೇನ್ ಆಗ್ತದೆ, ಇದ್ರ ತಗೊಳ್ಳೋದ್ರಿಂದ ನಿಮಗೆ ವೆಯ್ಟ್ ಲಾಸ್ ಆಗ್ತದೆ, ಈ ರೀತಿಯಲ್ಲೆಲ್ಲ ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ಸತ್ಯ ಅಸತ್ಯ ಅಂತ ನಾನು ಹೇಳಬೇಕಾಗಿಲ್ಲ, ಈಗಾಗಲೇ ನೀವು ನೋಡಿರ್ತೀರಿ ಅಥವಾ ಕೇಳಿರ್ತೀರಿ. ಹಾಗಾಗಿ ವೆಯ್ಟ್ ಲಾಸ್ ಅಥವಾ ಒಬೆಸಿಟಿಯನ್ನು ಕಳ್ಕೊಳ್ಳುವಂಥದ್ದು ಅಷ್ಟು ಬೇಗ ಆಗೋದಿಲ್ಲ, ಅಷ್ಟು ಸುಲಭವೂ ಅಲ್ಲ. ಅದಕ್ಕೆ ಔಷಧಗಳ ಮೂಲಕ ಕಳೆದುಕೊಳ್ಳೋದಾದರೆ ಅದೊಂದು ರೀತಿಯ ಪ್ರಕ್ರಿಯೆ. ಆ ಪ್ರಕ್ರಿಯೆ ಕೂಡ ಕೆಲವು ಮಟ್ಟಿಗೆ ಡೇಂಜರಸ್. ಇನ್ನು ಸಹಜವಾಗಿ, ನೈಸರ್ಗಿಕವಾಗಿ ನಮ್ಮಲ್ಲಿ ಯೋಗ ಕ್ರಮದಲ್ಲಿ ನಾವು ಮಾಡಿಸ್ತೇವೆ. ಯೋಗದ ಮೂಲಕ ಮತ್ತು ಆಯುರ್ವೇದೀಯ ಮೂಲಿಕೆಗಳನ್ನು ಬಳಸಿಕೊಂಡು ಕೆಲವು ಆಹಾರ ವಿಧಾನಗಳಲ್ಲಿ ನಿಯಂತ್ರಣ ಹೇರಿ ಅದಕ್ಕೆ ಡಯಟ್ ಡಿಸಿಪ್ಲಿನ್ ಹಾಕ್ತೇವೆ. ಡಯಟ್ ಡಿಸಿಪ್ಲಿನ್ ಹಾಕೋದ್ರಿಂದ ಬೇಡದ ವಸ್ತುಗಳೆಲ್ಲ, ಎಷ್ಟೋ ವಸ್ತುಗಳೆಲ್ಲ ತಂತಾನೆ ಕಡಿಮೆ ಆಗ್ತದೆ. ಸಹಜವಾಗಿ ನಿಧಾನವಾಗಿ ಅದನ್ನ ಬಿಡ್ತಾ ಬರ್ಲಿಕ್ಕೆ ಅನುಕೂಲ ಆಗ್ತದೆ. ಆದ್ದರಿಂದ ಏನಾಗ್ತದೆ, ಒಂದ್ಸಲ ಬೇಕು ತಿನ್ನಬೇಕು ಅಂತ ಅನಿಸಿದ್ರು ಕೂಡ ಸಹಜವಾಗಿ ಇನ್ನೊಂದು ದೃಷ್ಟಿಕೋನದಿಂದ ನೋಡುವಂಥ ಒಂದು ವಿವೇಚನಾ ಶಕ್ತಿ ಬೆಳೀತದೆ. ನಮಗೆ ಇದೊಂದು ಚಟ ಅಥವಾ ಇದೊಂದು ನಮ್ಮ ಶಾರೀರಿಕ ಅಥವಾ ಮನೋದೈಹಿಕ ಕಾಯಿಲೆಗೆ ಕಾರಣ ಆಗ್ತದೆ ಇದನ್ನು ತಿನ್ನೋದ್ರಿಂದ ಅಂತ ಭಾವನೆ ಅವರಲ್ಲಿ ಸಹಜವಾಗಿ
ಆ ವಿಚಾರ ಲಹರಿ ಬರ್ತಾ ಹೋಗ್ತದೆ. ಹೀಗೆ ಆಯುರ್ವೇದೀಯ ಗಿಡಮೂಲಿಕೆಗಳ ಕೆಲವೊಂದು ಬಳಕೆ ಮತ್ತು ಆಹಾರ ಕ್ರಮಗಳಲ್ಲಿ ಒಂದು ವಿಶಿಷ್ಟ ಚಾರ್ಟೆಡ್ ಅಂದ್ರೆ ಹೀಗೆ ಅಂತ ಒಂದು ಕ್ರಮವನ್ನು ರೂಪಿಸಿಕೊಳ್ಳುವುದು. ಆ ನಿಯಮಿತ ಆಹಾರ ಕ್ರಮ ಮತ್ತು ಆಯುರ್ವೇದೀಯ ಔಷಧ ಜೊತೆಗೆ ಯೋಗ, ಇವು 3 ಅಂಶಗಳ ಸಂಗಮದಿಂದ ಮಿಶ್ರಣದಿಂದ ನಮ್ಮಲ್ಲಿ ಈ ಎಲ್ಲ ಒಂದು ವೇಟ್ ಲಾಸ್ ಅಥವಾ ವೇಟ್ ಗೇನ್ ಅಥವಾ ಬೊಜ್ಜನ್ನು ಕರಗಿಸುವಂಥದ್ದು, ಒಬೆಸಿಟಿ ನಿವಾರಣೆ ಮಾಡುವಂಥದ್ದು ನಡೀತದೆ. ಒಬೆಸಿಟಿ ನಿವಾರಣೆಗೆ ಬೇರೆ ಕ್ರಮಗಳಲ್ಲಿ ಮಾಡಿದ್ರೆ ಕೆಲವೊಮ್ಮೆ ನಾವು ಎಷ್ಟೋ ಘಟನೆಗಳನ್ನು ನೋಡ್ತೇವೆ. ಬೊಜ್ಜನ್ನು ತೆಗೆಯುವಂಥದ್ದು ಬೇರೆ ಬೇರೆ ಕ್ರಮದಲ್ಲಿ ಬೇರೆ ಬೇರೆ ಯಂತ್ರಗಳನ್ನು ಅಥವಾ ಮತ್ತೇನೋ ಕ್ರಮವನ್ನು ಅನುಸರಿಸಿ ತೆಗಿತಾರೆ. ಆ ಬೊಜ್ಜನ್ನು ತೆಗೆದ ನಂತರ ಅವರಿಗೆ ಮಾರಣಾಂತಿಕ ಸಮಸ್ಯೆ ಎದುರಾಗ್ಬೋದು ಅಥವಾ ಕೆಲವೊಮ್ಮೆ ಕೆಲವು ಸತ್ತು ಹೋದ ದಾಖಲೆಗಳಿವೆ. ಹಾಗಾಗಿ ಬೊಜ್ಜನ್ನು ತಕ್ಷಣಕ್ಕೆ ಒಂದು 10 kg ಕಡಿಮೆ ಮಾಡಿಬಿಡ್ತೇವೆ ಒಂದೇ ತಿಂಗಳಲ್ಲಿ ಅಂತ ನಾವು ಭರವಸೆಯನ್ನು ಕೊಡೋಕ್ಕಾಗೋದಿಲ್ಲ. ಕೊಡಲೂಬಾರ್ದು, ಮಾಡಲೂಬಾರ್ದು. ಅದು ನಿಧಾನಗತಿಯಲ್ಲೇ ನಡಿಬೇಕು. ಹಂತ ಹಂತವಾಗಿ ಬೊಜ್ಜು ನಿವಾರಣೆ ಆಗಬೇಕು. ಬೊಜ್ಜು ಹಲವಾರು ರೋಗಗಳಿಗೆ ಕಾರಣ ಆಗಿರೋದ್ರಿಂದ ಹೃದ್ರೋಗ, ಡಯಾಬಿಟಿಸ್ ಅಥವಾ ಮಧುಮೇಹ, ಅಧಿಕ ರಕ್ತದೊತ್ತಡ, ಆಮೇಲೆ ಮಂಡಿ ನೋವು, ಬೇರೆ ಬೇರೆ ಒಂದೆರಡು ಅಲ್ಲ ಹಲವಾರು ಕ್ಯಾನ್ಸರ್ಗಳಿಗೆ ಕಾರಣ ಆಗ್ತದೆ. ಇದೆಲ್ಲ ಬೊಜ್ಜಿನ ದುಷ್ಪರಿಣಾಮ. ಒಂದು ಬೊಜ್ಜು ಶೇಖರಣೆ ಆದರೆ ರೋಗದ ಗೂಡು ದೇಹ ಅಂತ ನಾವು ತಿಳ್ಕೊಳ್ಬೇಕು. ದೇಹ ಬಳಲಿದಾಗ ಸಹಜವಾಗಿ ಮನಸ್ಸು ಕೂಡ ಬಳಲ್ತದೆ. ಆರೋಗ್ಯವಂತ ದೇಹ ಆರೋಗ್ಯವಂತ ಮನಸ್ಸನ್ನ ಹೊಂದಲಿಕ್ಕೆ ಕಾರಣ ಅಂತ. ಈಗ ನಮ್ಮ ಯೋಗವನ್ನು ಮಾಡುವಾಗ ಪೂರ್ವಭಾವಿಯಾಗಿ ಮಹರ್ಷಿ ಪತಂಜಲಿ ಹೇಳ್ತಾರೆ, ಆ ದೇಹದ ಆರೋಗ್ಯವನ್ನು ಫಸ್ಟು ನೋಡ್ಕೊಳ್ಬೇಕು. ದೇಹಾರೋಗ್ಯ ಸರಿಪಡಿಸ್ಕೊಂಡು ತಾತ್ಕಾಲಿಕವಾಗಿ ಯಾವ ಚಿಕಿತ್ಸೆಯನ್ನು ಪಡಿಬೇಕೋ ಆ ಚಿಕಿತ್ಸೆಯನ್ನು ಪಡ್ಕೊಂಡು ರೋಗವನ್ನು ಏನಾದರೂ ಇದ್ದರೆ ಅದನ್ನು ನಿವಾರಿಸಿಕೊಂಡು ಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತನೋ ಒಂದು ಪೂರ್ವ ತಯಾರಿ ಇದೆ, ಹೇಳಿಕೆ ಇದೆ. ಹಾಗೆ ಬೊಜ್ಜಿನ ನಿವಾರಣೆ ಕೂಡ ಒಂದು ಆರೋಗ್ಯಕರ ಆಹಾರ ಕ್ರಮ, ಆರೋಗ್ಯಕರ ವಿಧಾನ, ಯೋಗ ಇದು ಬೇಕಾಗ್ತದೆ. ಇದಿಲ್ಲದೆ ಬೊಜ್ಜನ್ನು ಹಾಗೆ ಬಿಟ್ಕೊಂಡ್ರೆ ಹಾಗೆ ಮುಂದೆ ಹೋಗ್ತಾ ಇರ್ತದೆ ಮತ್ತು ಶೇಖರಣೆ ಆಗ್ತಾ ಇರ್ತದೆ. ಕೊನೆಗೆ ನಿವಾರಿಸುವುದು ತುಂಬ ಕಷ್ಟ ಆಗಿ ಬಂದ್ಬಿಡ್ತದೆ. ಈಗ BMI ಅಂತ ಕರೀತಾರೆ. ಬೊಜ್ಜಿನ ಕ್ಯಾಲ್ಕುಲೇಷನ್ಗೆ ಅಥವಾ ಅದನ್ನು ಮಾನಿಟರ್ ಮಾಡೋದಕ್ಕೆ, ನೋಡೋದಕ್ಕೆ, ಅಳೆಯೋದಕ್ಕೆ ಮಾಪನಗಳು ಬೇರೆ ಬೇರೆ ರೀತಿಯಲ್ಲಿ ಹೇಳಲ್ಪಡ್ತವೆ. ವೈದ್ಯ ವಿಜ್ಞಾನದಲ್ಲಿ ಬಳಕೆಯಲ್ಲಿರುವಂಥದ್ದು BMI, ಬಾಡಿ ಮಾಸ್ ಇಂಡೆಕ್ಸ್ ಅಂತ. ಅದನ್ನೇ ಹಿಡ್ಕೊಂಡು ಕಟ್ಟುನಿಟ್ಟಾಗಿ ಹಿಡ್ಕೊಂಡು ಬೊಜ್ಜು ಇದೆಯೋ ಇಲ್ವೋ ಅಂತ ಹೇಳಲಿಕ್ಕಾಗೋದಿಲ್ಲ. ಕೆಲವೊಮ್ಮೆ ಈ ಅಥ್ಲೀಟ್ಸ್ಗಳಲ್ಲೆಲ್ಲ ಶರೀರದ ಬೊಜ್ಜು BMI ಜಾಸ್ತಿ ಇರ್ಬೋದು, ಅಂದರೆ ಅವರಿಗೆ ಬೊಜ್ಜಿದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಬೊಜ್ಜು ಇಲ್ಲದೆ ಇರ್ಬೋದು. ಈ ಒಂದು ಏನು ಕ್ಯಾಲ್ಕುಲೇಷನ್ ಏನಿದೆ ಅದರಲ್ಲಿ ತಪ್ಪಾಗ್ಬೋದು. ಹಾಗಾಗಿ BMIನೇ ಸ್ಟ್ರಿಕ್ಟ್ ಆಗಿ ಅಥವಾ ಅದನ್ನೇ ಆತುಕೊಂಡು ಜೋತ್ಕೊಂಡು ಅದನ್ನೇ ಅಳತೆಯ ಮಾಪನವಾಗಿ ಬಳಸ್ಕೊಂಡು ಮಾಡಬೇಕು ಅಂತ ಅಲ್ಲ. ಆದರೆ BMI ಒಂದು ಉಪಯುಕ್ತ ಕೋಷ್ಟಕ ಹೌದು. ಅದನ್ನು ನೋಡಿಕೊಂಡು ಅದೇನು ಕೊಟ್ಟಿದ್ದಾರೆ ಅದರೊಳಗೆ ಅದರ ಪ್ರಕಾರ ನಾವು ನಮ್ಮನ್ನು ಗುರುತಿಸ್ಕೊಳ್ಬೋದು. ನಾವು ಯಾವ ರೇಂಜ್ನಲ್ಲಿದ್ದೇವೆ, ನಾವು ಸಾಮಾನ್ಯ ಸೇಫ್ ಝೋನ್ನಲ್ಲಿದ್ದೇವೋ ಅಥವಾ ಅನ್ಸೇಫ್ ಝೋನ್ನಲ್ಲಿದ್ದೇವೋ ಅಥವಾ ತೀರಾ ಅನ್ಹೆಲ್ದಿ ಝೋನ್ನಲ್ಲಿದ್ದೇವೋ ಅದನ್ನು ನಾವು ಅಳತೆ ಮಾಡ್ಕೊಳ್ಬೋದು. ಇನ್ನು ಈ BMI ಬಿಟ್ಟರೆ ಸಾಮಾನ್ಯ ಸೊಂಟದ ಸುತ್ತಳತೆಯನ್ನು ಹೇಳ್ತಾರೆ. ಗಂಡಸರಲ್ಲಿ 38 ಅಥವಾ 40ಕ್ಕಿಂತ ಹೆಚ್ಚಿಗೆ ಸೊಂಟದ ಸುತ್ತಳತೆ ಇದ್ದರೆ ಆಗ ಅವರು ಬೊಜ್ಜು ಉಳ್ಳವರು ಅಂತ ಸಾಮಾನ್ಯವಾಗಿ ಗುರುತಿಸಲಾಗುತ್ತದೆ. ಅದೇ ರೀತಿ ಹೆಂಗಸರಲ್ಲಿ, ಮಹಿಳೆಯರಲ್ಲಿ ಸೊಂಟದ ಸುತ್ತಳತೆ 35ಕ್ಕಿಂತ ಹೆಚ್ಚಿರಬಾರದು ಅಂತನ್ನೋದು ಹೇಳಲ್ಪಟ್ಟಿದೆ. ಹಾಗೆ ಸಾಮಾನ್ಯವಾಗಿ ಇದನ್ನೆಲ್ಲ ನಾವು ಈ ಮಾಪನಗಳನ್ನು ಲೆಕ್ಕಕ್ಕೆ ಗಣನೆಗೆ ತೆಗೆದುಕೊಂಡು ನಾವು ನಮ್ಮನ್ನು ನೋಡ್ಕೊಳ್ಬೇಕು. ಯಾವ ಸ್ಥಿತಿಯಲ್ಲಿ ನಾವಿದ್ದೇವೆ ಇವತ್ತು, ಯಾವ ಕಂಡೀಷನಲ್ಲಿ ನಮ್ಮ ಶರೀರ ಇದೆ, ನಮಗೇನಾಗಬೇಕು, ಏನಿದ್ರೆ ಒಳ್ಳೆಯದು, ಅಂದರೆ ಯಾವ ಕ್ರಮದಲ್ಲಿ ನಾವು ಜೀವನವನ್ನು ನಡೆಸ್ಕೊಂಡ್ರೆ ಮುಂದೆ ನಾವು ಬೊಜ್ಜಿದ್ರೆ ಬೊಜ್ಜನ್ನು ನಿವಾರಿಸ್ಕೊಳ್ಬೋದು. ನಮ್ಮ ತೂಕ ಮತ್ತು ನಮ್ಮ ಎತ್ತರ ಇದನ್ನು ತೆಗೆದುಕೊಂಡು ಈ BMI ಕ್ಯಾಲ್ಕುಲೇಷನ್ ಅಂತ. ಎತ್ತರಕ್ಕೆ ಸಂಬಂಧಪಟ್ಟಂತೆ ಇಂತಿಷ್ಟು ತೂಕ ಇರಬೇಕು ಅಂತ ಒಂದು ಮಾಪನ. ಅದಕ್ಕಿಂತ ಹೆಚ್ಚಿಗೆ ಆದರೆ ಅದು ನಮ್ಮ ಶರೀರಕ್ಕೆ ಭಾರ ಆಗ್ತದೆ ಅಂತ. ಇಡೀ ಶರೀರದ ಭಾರ ಮಂಡಿ ಮೇಲೆ ಬೀಳೋದ್ರಿಂದ ಓಡಾಡುವಾಗ ಮಂಡಿಗೆ ತುಂಬ ಅದು ಭಾರ ಆಗ್ತದೆ. ಬೊಜ್ಜು ನಿಜವಾಗ್ಲೂ ಇದ್ದರೆ ಮಂಡಿ ಬಹಳಷ್ಟು ಬಳಲ್ತದೆ. ಹಾಗಾಗಿ ಮಂಡಿ ನೋವು ತುಂಬ ಬರ್ತದೆ.
ಇನ್ನು ಲಿವರ್ ಆಗಲಿ ಅಥವಾ ಬೇರೆ ಬೇರೆ ಇಂಟೆಸ್ಟೈನಲ್ ಪ್ರಾಬ್ಲಮ್ಸು ಹಲವಾರು ಒಂದೆರಡು ರೀತಿಯ ಕಾಯಿಲೆಗಳಲ್ಲ, ತೊಂದರೆಗಳಲ್ಲ, ಹಲವಾರು ರೀತಿಯ ತೊಂದರೆಗಳನ್ನು ನಾವು ಕಾಣ್ಬೋದು. ನಿದ್ರೆ ಬರೋದಿಲ್ಲ, ನಿದ್ರೆ ಮಾಡುವಾಗ ಉಸಿರು ಕಟ್ತದೆ, ಅಥವಾ ಮಧ್ಯೆ ಏನೋ ನಿದ್ರೆ ಮಾಡುವಾಗ ಇನ್ಕನ್ವೀನಿಯನ್ಸ್ ಆಗ್ತದೆ, ಸಡನ್ ಆಗಿ ಎಚ್ಚರ ಆಗಿಬಿಡ್ತದೆ ಕೆಲವೊಮ್ಮೆ. ಇನ್ನು ಬೇಸಿಗೆಯಲ್ಲಂತೂ ಭಾರಿ ಕಷ್ಟ, ವಿಪರೀತ ಬೆವರಬಹುದು. ಈ ಥರದ್ದೆಲ್ಲ ತುಂಬ ಕೆಲವೊಮ್ಮೆ ಓಡಾಡುವಾಗಲೂ ಕೂಡ ಸಾರ್ವಜನಿಕ ಸಾರಿಗೆಯಲ್ಲಿ ಅಥವಾ ಫ್ಲೈಟ್ ಅಥವಾ ಟ್ರೈನ್ಗಳಲ್ಲಿ ಓಡಾಡುವಾಗ ಒಂದು ಸೀಟು ನಮಗೆ ಸಾಲೋದಿಲ್ಲ, ಜಾಗ ಇನ್ನೂ ಅಗಲಬೇಕಾಗ್ತದೆ. ಆಗ ಪಕ್ಕದಲ್ಲಿದ್ದವರು ತೊಂದರೆಗೊಳಗಾಗ್ತಾರೆ, ನಮ್ಮಿಂದ ತೊಂದರೆಗೊಳಗಾಗ್ತಾರೆ. ಆಗ ನಮಗೂ ಇರಿಸು ಮುರುಸು, ಅವರಿಗೂ ತೊಂದರೆ. ಈ ರೀತಿಯಲ್ಲಿ ಇದೆಲ್ಲ ಒಂದು ರೀತಿಯ ಕಾರಣ, ಅಂದರೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಅದೆಲ್ಲ ಸಾರ್ವಜನಿಕ ಆಗುವಂಥ ನಮ್ಮಿಂದ ಆಗುವಂಥ ಸಮಸ್ಯೆ. ಹಾಗಾಗಿ ನಾವು ಇದನ್ನು ನೋಡ್ತಾ ಹೋಗಬೇಕು. ಬೊಜ್ಜು ಇದ್ದರೆ ಬೊಜ್ಜನ್ನು ನಿವಾರಿಸ್ಕೊಳ್ಬೇಕು. ವೇಟ್ ಕಡಿಮೆ ಇದ್ದರೆ ವೇಟನ್ನು ಜಾಸ್ತಿ ಮಾಡ್ಕೊಳ್ಬೇಕು. ಶರೀರಕ್ಕೆ ವೇಟು ತುಂಬ ಕಡಿಮೆ ಆದರೂ ಕೂಡ ಶರೀರದಲ್ಲಿ ತುಂಬ ಸಣಕಲು ಇರ್ತಾರೆ. ಆ ತುಂಬ ಸಣಕಲಿದ್ದರೆ ಆಗ ಶರೀರದಲ್ಲಿ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ ಮತ್ತು ಪೋಷಕಾಂಶಗಳು ಸಹಜವಾಗಿ ಕಡಿಮೆ ಆಗಿರ್ತವೆ. ಆಗ ಯಾವುದಾದ್ರೂ ಒಂದು ವೈರಲ್ ಆಕ್ಟಿವಿಟಿ ಅಥವಾ ಬ್ಯಾಕ್ಟೀರಿಯಾ ಬೇರೆ ಬೇರೆ ರೀತಿಯ ತೊಂದರೆಗಳು ಶರೀರಕ್ಕೆ ಒಕ್ಕರಿಸ್ಕೊಂಡ್ರೆ ಆಗ ನಿವಾರಣೆ ಕಷ್ಟ ಆಗ್ತದೆ. ಯಾಕೆಂತಂದರೆ ಅವರಲ್ಲಿ ಶಕ್ತಿಯೇ ಇರೋದಿಲ್ಲ, ಹೆಚ್ಚಿನ ಎನರ್ಜಿಯೇ ಇರೋದಿಲ್ಲ, ಹೆಚ್ಚಿನ ಪೋಷಕಾಂಶಗಳೇ ಇರೋದಿಲ್ಲ. ಬರೀ ಔಷಧದಿಂದ ನಿವಾರಿಸೋದು ಶಾರೀರಿಕ ಪ್ರಕ್ರಿಯೆ, ಒಂದು ರೋಗ ನಿರೋಧಕ ಪ್ರಕ್ರಿಯೆ ಏನಿದೆ ಅದನ್ನು ಬೂಸ್ಟ್ ಮಾಡೋದು, ಅದನ್ನು ಹೆಚ್ಚಿಸೋದು ಕಷ್ಟ ಆಗ್ತದೆ. ಹಾಗಾಗಿ ನಾವು ತೀರಾ ಸಣಕಲು ಆದರೂ ಪ್ರಯೋಜನ ಆಗೋದಿಲ್ಲ, ತೀರಾ ದಪ್ಪಗಿದ್ದು ಅದು ಕೂಡ ಅಪಾಯ. ಹಾಗೆ ಬೊಜ್ಜನ್ನು ನಿವಾರಿಸ್ಕೊಳ್ಬೇಕು. ವೇಟು ತುಂಬ ಹೆಚ್ಚಿದ್ರೆ, ಅಗತ್ಯದ ರೇಂಜಿಗಿಂತ ಹೆಚ್ಚಿದ್ರೆ ಅದನ್ನು ಕಡಿಮೆ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಈಗ 29-30 BMI ಅಂತಂದರೆ ಓಕೆ. ಆ BMI ಕ್ಯಾಲ್ಕುಲೇಷನ್ ಚಾರ್ಟ್ನಲ್ಲಿ 30ಕ್ಕಿಂತ ಯಾವಾಗ ಜಾಸ್ತಿ ಹೋಯಿತು ಅಲ್ಲಿ ನಮ್ಮ ತೂಕ ಜಾಸ್ತಿ ಆಗಿದೆ ಅಂತ ಅರ್ಥ. ಇನ್ನು 35ಕ್ಕಿಂತ ಮೀರಿ ಹೋಗ್ಬಿಟ್ರೆ ಆಗ ವಿಪರೀತ ಅಂತ ಹೇಳ್ಬಿಡ್ಬೋದು. ಬೊಜ್ಜನ್ನು ಹೇಗೆ ನಿವಾರಿಸ್ತೀರಿ? ಬೊಜ್ಜನ್ನು ನಿವಾರಿಸ್ಕೊಳ್ಳೋದಕ್ಕೆ ಬರೀ ಊಟ ಬಿಟ್ಬಿಟ್ರೆ, ಕೆಲವರು ಹೇಳ್ತಾರೆ ಊಟ ಒಂದು ಹೊತ್ತು ಊಟನೇ ಬಿಟ್ಬಿಡೋಣ, ರಾತ್ರಿ ಊಟ ಕಂಪ್ಲೀಟ್ ಬಿಟ್ಬಿಡೋಣ, ಅದು ಆರೋಗ್ಯಕರ ಅಲ್ಲ. ಹಾಗೆ ಊಟ ಒಂದೇ ಸಲ ಬಿಟ್ಬಿಡೋದು ಬೊಜ್ಜು ನಿವಾರಣೆ ಮಾಡಲಿಕ್ಕೆ ಕಾರಣ ಆಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಮೊದಲನೇದಾಗಿ ಕಾಂಡಿಮೆಂಟ್ಸ್ ಶಾಪ್ಗಳಲ್ಲಿ ಅಥವಾ ಬೇಕರಿಗಳಲ್ಲಿ ಅಥವಾ ಮನೆಯಲ್ಲಿ ಕರಿದ ತಿನಿಸುಗಳನ್ನು ಹೆಚ್ಚಿಗೆ ತೆಗೆದುಕೊಂಡು ಬರೋದನ್ನು ತಿನ್ನೋದನ್ನು ಆದಷ್ಟು ಕಡಿಮೆ ಮಾಡಬೇಕು. ಆಮೇಲೆ ಗೋಧಿ ಮತ್ತು ಮೈದಾ ಈ ಹಿಟ್ಟುಗಳ ಬಳಕೆಯನ್ನು ತುಂಬ ಕಡಿಮೆ ಮಾಡಬೇಕು. ಇನ್ನು ಸಕ್ಕರೆ ಮತ್ತು ಸ್ವೀಟ್, ಅಂದರೆ ಯಾವುದೇ ರೀತಿಯ ಸಿಹಿ ಇರ್ಬೋದು, ಅದನ್ನು ಆದಷ್ಟು ಕಡಿಮೆ ಮಾಡಬೇಕು. 40 ವರ್ಷಗಳವರೆಗೆ ಸಾಮಾನ್ಯವಾಗಿ ವಿಶೇಷವಾಗಿ ಯಾವುದೇ ರೋಗ, ಕಾಯಿಲೆ, ತೊಂದರೆಗಳು ಶಾರೀರಿಕವಾಗಿ ಕಾಣಿಸೋದಿಲ್ಲ, ಅನ್ಲೆಸ್ ದೇರ್ ಇಸ್ ಸಮ್ ಹೆರಿಡಿಟ್ರಿ. ಅದು ಬಿಟ್ಟರೆ ಬೇರೆ ಬೇರೆ ಕಾರಣಗಳಿಂದ ಯಾರಿಗೋ, ಮಕ್ಕಳಿಗೋ ಅಥವಾ ಯುವಕರಿಗೋ ಕಾಯಿಲೆಗಳು ಬಂದಿರಬಹುದು, ಸಮಸ್ಯೆ, ಅದು ಬೇರೆ ಸಮಸ್ಯೆ. ಆದರೆ ಸಹಜವಾಗಿ ವಯಸ್ಸಿಗನುಗುಣವಾಗಿ ಕಾಣಿಸ್ಕೊಳ್ಳುವಂಥ, ಒಕ್ಕರಿಸಿಕೊಳ್ಳುವಂಥ ಕಾಯಿಲೆಗಳು 40 ವರ್ಷದ ನಂತರ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳಿಕ್ಕೆ ಆರಂಭ ಆಗ್ತವೆ. 40 ವರ್ಷ ಆದ ನಂತರ ಕಾಣಿಸ್ಕೊಳ್ಳುವಂಥ ಕಾಯಿಲೆಗಳೆಲ್ಲ ಬೊಜ್ಜು ಇದ್ದರೆ ಅತಿಯಾಗಿಬಿಡ್ತವೆ, ಒಂದೇ ಸಲ ತುಂಬ ಅತಿರೇಕಕ್ಕೆ ಹೋಗುವುದಕ್ಕೆ ಕಾರಣ. ಹಾಗಾಗಿ ಕಾಯಿಲೆಗಳು ಬರದೇ ಹೋದಾಗೆ ತಡೆಯೋದು, ಆ ಕ್ರಮದಲ್ಲಿ ಬೊಜ್ಜಿನ ನಿವಾರಣೆ ಅಥವಾ ಸರಿಯಾದ ತೂಕವನ್ನು ಮೇಂಟೈನ್ ಮಾಡಿಕೊಳ್ಳೋದು ಪ್ರಮುಖ ಟೂಲ್ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಕಾಣಿಸ್ಬೋದು. ಹಾಗೆ ಇದೊಂದು ಸಲಕರಣೆ ರೀತಿ ಅಂತ ಆರೋಗ್ಯಕ್ಕೆ ಬೊಜ್ಜನ್ನು ನಿವಾರಿಸೋದು ಮತ್ತು ತೂಕವನ್ನು ಸಮಮಟ್ಟದಲ್ಲಿ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳೋದು, ಮೇಂಟೈನ್ ಮಾಡೋದು, ಅಂದರೆ ಸರಿಯಾಗಿ ಅದನ್ನು ಮ್ಯಾನೇಜ್ ಮಾಡಿಕೊಂಡು ಹೋಗುವಂಥದ್ದು, ಅದು ಪ್ರಮುಖವಾಗಿ ಆಗಬೇಕಾಗಿರುವಂತಹ ಒಂದು ಕೆಲಸ. ಹಾಗಾಗಿ ಯಾರೇ ಆಗಲಿ, ನಿಮ್ಮಲ್ಲಿ ಬೊಜ್ಜು ಇದ್ದವರು ಇದ್ದರೆ ಅಥವಾ ಅಧಿಕ ತೂಕ ಇದ್ದವರು ಇದ್ದರೆ, ತೊಂದರೆ ಪಡ್ತಾ ಇದ್ದರೆ, ಬಳಲ್ತಾ ಇದ್ದರೆ, ಹೇಗೆ ಕಡಿಮೆ ಮಾಡ್ಕೊಳ್ಬೇಕು ಅಂತ ಗೊತ್ತಾಗದೇ ಇದ್ದರೆ ಬುಕ್ ಮಾಡಿಕೊಂಡು ನಮ್ಮಲ್ಲಿ ಬಂದು ಪರಿಹಾರಗಳನ್ನು ಪಡೆದುಕೊಳ್ಬೋದು. ಅದೇ ರೀತಿಯಲ್ಲಿ ವೇಟ್ ಗೇನ್ ಮತ್ತು ವೇಟ್ ಲಾಸ್, ಅಂದರೆ ಯಾರಿಗೆ ತೂಕ ಹೆಚ್ಚಿಗೆ ಬೇಕು ಅಥವಾ ಯಾರಿಗೆ ತೂಕ ಕಡಿಮೆ ಆಗಬೇಕು, ಈ ವ್ಯಕ್ತಿಗಳು ಕೂಡ ನಮ್ಮಲ್ಲಿಗೆ ಮೊದಲೇ ಅಪಾಯಿಂಟ್ಮೆಂಟ್ ತಗೊಂಡು ಬಂದು ನಮ್ಮನ್ನು ಭೇಟಿ ಮಾಡ್ಬೋದು, ಸಮಸ್ಯೆಗಳನ್ನು ನಿವಾರಿಸ್ಕೊಳ್ಬೋದು. ಧನ್ಯವಾದಗಳು, ನಮಸ್ಕಾರ.